ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಸ್ಮಾರ್ಟ್ ಫೋನು ಅಪ್ಪಯ್ಯ. ಏನೋ ಸ್ಮಾರ್ಟ್ ಫೋನು ಈ ಮನೆ ಒಳಗೆ ಕಾಲಿಕ್ಬಾರ್ದು ಅಂತಿದ್ದವನು ತಾನೇ ತಂದ್ಕೊಡ್ತಾವನಲ್ಲ ಅಂತ ಆಶ್ಚರ್ಯ ಆಗ್ತೈತಾ? ನೋಡು, ನೀನು ಮದುವೆ ಗೊತ್ತಾಗಿರೋ ಹುಡುಗಿ. ಅಳಿಯಂದ್ರಿಗೆ ನಿಂತವ ಅವಾಗವಾಗ ಮಾತಾಡೋ ಆಸೆ ಬರೋದು ಸಹಜ. ಮನೆಗೇನೋ ಚಿಕ್ಕ ಫೋನ್ ಐತೆ, ಆದ್ರೂ ನಿನಗೆ ಒಂದು ಬ್ಯಾರೆ ಇರ್ಲಿ ಅಂತ ತಂದಿವ್ನಿ. ಪುಟ, ನೀನ್ ಇದನ್ನ ಕೆಟ್ಟದಾಗ ಬರ್ಸ್ಕೊಳ್ತಿಲ್ಲ ಅಂತ ನನ್ಗೆ ಚೆನ್ನಾಗಿ ಗೊತ್ತೈತಿ. ಅಪ್ಪಯ್ಯ, ನನ್ಗೇನ್ ಹೇಳ್ಬೇಕಂತಾನೆ ಗೊತ್ತಾಯ್ತಿಲ್ಲ. ಊರವರೆಲ್ಲ ನಿಮ್ಮಪ್ಪಯ್ಯ ಕೋಪಿಷ್ಟ, ನಿಂತ್ರೆ ತಪ್ಪು ಕುಂತ್ರೆ ತಪ್ಪು ಅಂತಾರೆ. ನೀವೆಲ್ಲ ಹೆಂಗ್ ಬದುಕ್ತೀರಾ ಅಂತಾನೂ ಕೇಳ್ತಾರೆ. ಆದ್ರೆ ನಿಮ್ಗೆ ಎಷ್ಟ್ ಕೋಪ ಬರ್ತೈತೋ ಅದಕ್ಕೆ ದುಪ್ಪಟ್ಟು ನಮ್ಯಾಕ್ ಪ್ರೀತಿ ಐತೆ. ನೀವ್ ಯಾವ ತಪ್ಪು ಸರಿ ಅಂತ ತಿಳಿಸಿದ್ರಿಂದಾನೆ ನಾವ್ ಒಂದೊಂದ್ ಕೆಲ್ಸ ಮಾಡುವಾಗೂ 100 ಸಲ ಯೋಚ್ಸಂಗಾಗೋದು. ನೀವಿಲ್ದಿದ್ರೆ ನಾವ್ ಯಾರು ಇಲ್ಲ ಅಪ್ಪಯ್ಯ. ಇಷ್ಟಕ್ಕೆ ಕಣ್ತುಂಕೊಂಡ್ಬಿಡದ? ಹುಚ್ಚುಡುಗೆ. ಅಣ್ಣಯ್ಯ, ಇನ್ನೊಂದು ವಿಷಯ, ಪದ್ದುಗೆ ಒಳ್ಳೆ ಕಡೆ ಸಂಬಂಧ ಫಿಕ್ಸ್ ಆದ್ರೆ ಪುಣ್ಯಕ್ಷೇತ್ರವ ದರ್ಶನ ಮಾಡಿಸ್ತೀನಿ ಅಂತ ಹರಕೆ ಕಟ್ಕೊಂಡಿದ್ದೆ. ಈಗಿಂತ ಒಳ್ಳೆ ಸಂಬಂಧ ಸಿಕ್ಕೈತೆ. ಅದಕ್ಕೆ ನಾಳೆ ನಾನು ಪದ್ದು ಪೂರ್ವಿಯ ಕರ್ಕೊಂಡು ಪುಣ್ಯಕ್ಷೇತ್ರಕ್ಕೆ ಹೋಗ್ ಬರುವ ಅಂತ. ಹರಕೆ ಅಂತಿದ್ಯಾ? ಇಲ್ಲ ಅನ್ನಕ್ಕಾಗ್ದು, ತೀರ್ಸ್ಲೇಬೇಕು. ನಾಳೆ ಆಗೋಗ್ಬಿಡ್ಲಿ. ಈ ಬಸ್ ಕಿಸ್ ಅಂತಿದ್ಯಲ್ಲ, ಬೇಡ, ಒಂದು ಕಾರ್ಗೆ ಹೇಳ್ಬಿಡ್ತೀನಿ, ಖರ್ಚಾದ್ರೂ ಆಗ್ಲಿ. ಏನಿಲ್ಲ, ನಾಳೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಎಲ್ಲ ತಯಾರಿ ಮಾಡ್ಕೊ ಆತಲ್ಲ. ಹ ಅಕ್ಯವ್ವ, ಯಾಕೋ ನಾನು ಈ ಡ್ಯಾನ್ಸಿನ ಆಸೆನ ಬಿಟ್ಬಿಡೋದೆ ಸರಿ ಅನ್ಸ್ತೈತೆ. ಅಯ್ಯೋ, ಎಲ್ಲ ಸಂದಾಗಿತ್ತು ಕಣವ. ಆದ್ರೆ ನಿಮ್ಮ ಅಪ್ಪಯ್ಯ ತಾನೂ ಬರ್ತೀನಿ ಅಂತ ಹೇಳ್ಬಾರ್ದಿತ್ತು. ನನ್ ಮೊದ್ಲೇಕಿತ್ತ ಡ್ಯಾನ್ಸ್ ಮಾಡಿದಾಗ ಎಲ್ರುವೆ ಈ ಡ್ಯಾನ್ಸ್ ನೇ ಗುರಿಯಾಗಿ ಮಾಡ್ಕೋ, ಸೀರಿಯಸ್ ಆಗಿ ತಕ್ಕ ಅಂದಾಗ ಏನೇನೋ ಕನ್ಸ್ ಕಟ್ಕೊಂಡ್ಬಿಟ್ಟೆ. ಅದೇ ತೆಪ್ಪಾಯ್ತು. ಊರ್ನಾಗಿರೋ ಸಮಸ್ಯೆ ಎಲ್ಲ ಈ ಊರ್ವಸಿ ತಾನೇ ಬರ್ತೈತಲ್ಲ ಶಿವನೇ. ನೀನೇ ಇದಕ್ಕೊಂದ್ ದಾರಿ ತೋರ್ಸು. ಐಡಿಯಾ. ಹೇ ಹುಡುಗಿ, ನಾನೇ ನೀನು ಮದುವೆ ಆಗೋ ಹುಡುಗ ಅಂತ ಗೊತ್ತಾದ್ಮೇಲೆ ಫಸ್ಟ್ ಟೈಮ್ ನಾಳೆ ನೀನು ಮೀಟ್ ಆಗ್ತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ಹೇ ನಂದನ್, ಯಾಕೋ ಇಷ್ಟೊಂದು ಎಕ್ಸೈಟ್ಮೆಂಟು? ಅಣ್ಣ, ಜೀವನದಲ್ಲಿ ಕೆಲವು ಫಸ್ಟ್ಗಳನ್ನ ಮರೆಯೋಕ್ಕಾಗಲ್ಲ. ಫಸ್ಟ್ ಡೇ ಸ್ಕೂಲು, ಫಸ್ಟ್ ಸೈಕಲ್ ಓಡಿಸ್ ಬಿದ್ದ ಗಾಯ, ಫಸ್ಟ್ ಫ್ರೆಂಡು, ಫಸ್ಟ್ ಕ್ರಶ್ಶು, ಫಸ್ಟ್ ಗಿಫ್ಟು, ಈ ಥರ ಎಲ್ಲ ಅನುಭವಕ್ಕೂ ಒಂದು ಮೊದಲು ಅಂತ ಇರುತ್ತೆ. ಅದೇ ಥರ ಒಂದು ಫಸ್ಟ್ ಅಣ್ಣ ನಾಳೆ. ಅದಕ್ಕೆ ಒಂಥರ ಖುಷಿ, ಒಂಥರ ಭಯ, ಏನೋ ಒಂಥರ ಹೇಳೋಕ್ಕಾಗದಿರೋ ಫೀಲಿಂಗು. ಎಲ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಅನ್ನೋ ಟೆನ್ಷನ್ನು.
ಇಷ್ಟ ಆಗೇ ಆಗುತ್ತೆ. ಅಜ್ಜಿನೇ ಓಕೆ ಅಂದಮೇಲೆ ಇನ್ನೇನು. ಅದು ನಿಜ ನಂದನ್, ಅಮ್ಮಾಜಿ ಕೊಟ್ಟ ಧೈರ್ಯನೇ ಅಲ್ವಾ ನಾವ್ ಇಲ್ಲಿವರೆಗೂ ಬರೋ ಹಾಗೆ ಮಾಡಿದ್ದು. ಆ ಕಣ್ಗಳನ್ನ ನೆನ್ಸ್ಕೊಂಡ್ರೆ ನಿದ್ದೆ ಮಾಯನೇ ಬಿಡು. ಏಯ್ ಅದನ್ನೆಲ್ಲ ಈಗಲೇ ಯೋಚಿಸ್ಬಾರ್ದು ಕಣ. ಆದ್ರೂ ಆ ಕಣ್ಗಳನ್ನ ಹೆಂಗ್ ಮರಿಲಣ್ಣ? ನಾನಂತೂ ಲಾಭ ನಷ್ಟ ಅಂತೆಲ್ಲ ಈಗಲೇ ಯೋಚಿಸಲ್ಲ. ಇದರಲ್ಲಿ ಲಾಭ ನಷ್ಟ ಏನ್ ಬಂತು? ಲಾಭ ನಷ್ಟನೇ ಅಲ್ವಾ ಬಿಸ್ನೆಸ್ನ 2 ಕಣ್ಗಳು. ನಾನು ಕ್ಯಾಟ್ರಿಂಗ್ ಶುರು ಮಾಡ್ದಾಗಿಂದ ನಂಗೆ ಸಿಕ್ಕಿರೋ ಫಸ್ಟ್ ಆರ್ಡರ್ ಅಲ್ವಾ ಇದು. ನಾನಂತೂ ಇದನ್ನ ಬಿಸ್ನೆಸ್ ಅನ್ಕೊಳಲ್ಲ. ನೀನ್ ಇಷ್ಟೊತ್ತು ಕೇಟ್ರಿಂಗ್ ಬಗ್ಗೆ ಹೇಳ್ತಿದ್ದ? ಹೌದು, ಮತ್ತೆ ನೀನ್ ಯಾವ್ದ್ರ ಬಗ್ಗೆ ಹೇಳ್ತಿದ್ದೆ? ನಾನು ಅದ್ರ ಬಗ್ಗೆನೇ ಹೇಳ್ತಿದ್ದೆ. ಸರಿ ಬಾಯ್. ಏ ನಂದನ್, ನಂದನ್ ನಿಂತ್ಕೊಳ್ಳೋ. ಏನಾಯ್ತು ಇವನ್ಗೆ? ಇಷ್ಟ ತನಕ ಚೆನ್ನಾಗೇ ಇದ್ನಲ್ಲ. ಇವತ್ತೇ ಜ್ವರ ಬರ್ಬೇಕಿತ್ತ ಪಾವ್ನಿ? ಅಯ್ಯೋ ಅತ್ಯವ, ನೀವ್ ಇಷ್ಟ ಚಿಕ್ತಾಗಿ ಹೇಳಿದ್ರೆ ಅಪ್ಪ ಹಿಂಗೆ ಕೇಳ್ಸಕ್ಕಿಲ್ಲ. ಹೌದಲ್ವಾ? ಹೊರಗಡೆ ತಿಂಡಿ ಏನು ತಿನ್ಬೇಡ ಅಂತ ಏಟ್ ಹೇಳಿದ್ರು ಕೇಳಕ್ಕಿಲ್ಲ ಪಾವ್ನಿ ನೀನು. ಐಸ್ ಕ್ಯಾಂಡಿ, ಪೆಪ್ರಮೆಂಟು, ಚಿಪ್ಸ್ ಅಂತ ಕೈಗೆ ಸಿಕ್ಕಿದ್ದೆಲ್ಲ ಮೇದ್ ಬಿಡ್ತೀಯ. ಮೈ ಹೆಂಗ್ ಸುಡ್ತೈತೆ. ಅಯ್ಯೋ ಪಾವನಿ ಹಿಂಗ್ಯಾಕ್ ಮಲ್ಗಿವಳೆ? ಏನಾಯ್ತು ಅವಳಿಗೆ? ಜ್ವರ ಬಂದೈತೆ ಅಣ್ಣಯ್ಯ, ಸೋಳಿ ಅಂತ ಮಲಗ್ಬಿಟ್ಟವಳೆ. ಪಾನಿ ಬಂದರ ಓನಾಯ್ತವ? ಅಪ್ಪಯ್ಯ ಇಲ್ಲಿ ನೋಡಿ, 101 ಡಿಗ್ರಿ ಜ್ವರ. ಅಯ್ಯಯ್ಯೋ. ಏ ಲೀಲಾ, ಕರ್ಕೊಳ್ಳ ಡಾಕ್ಟರ್ ತಕೋಬಿಟ್ಟು ಸುಜಿ ಚುಚ್ಚಿಸ್ಕೊಂಡ್ಬಂದ್ಬಿಡದ. ಎಪ್ಸಿವಳು ಸೂಜಿನ. ಅಯ್ಯೋ ಹೆದ್ರು ಬೇಡವ್ವಾ. ಅಣ್ಣಯ್ಯ, ಸೂಜಿ ಗೀಜಿ ಎಲ್ಲ ಬೇಡ. ನಂತವ ಮಾತ್ರೆ ಇತ್ತು ಕೊಟ್ಟಿವ್ನಿ. ಆದ್ರೆ ನನ್ ಪ್ರಶ್ನೆ ಈಗ, ಈ ಪಾಟಿ ಜ್ವರ ಇಟ್ಕೊಂಡು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದ್ ಹೆಂಗ್ ಇವಳನ್ನ? ಹಾಕಿಲ್ ಬಿಡು, ಇಂಥ ಜ್ವರದಲ್ಲಿ ಕರ್ಕೊಂಡು ಹೋಗಕ್ ಹಾಕಿಲ್ಲ. ಒಂದ್ ಕೆಲಸ ಮಾಡುವ, ನಾಳೆ ಏನು ಹೋಗೋದ್ ಬೇಡ, ಇನ್ನೊಂದ್ ದಿವ್ಸ ಹೋಗ. ಅಯ್ಯಯ್ಯೋ, ಎಲ್ಲ ತಯಾರಿ ಆಗದೆ ಈಗ ಹೋಗೋದ್ ಬೇಡ ಅಂದ್ರೆ ಹೆಂಗೆ? ಅಣ್ಣಯ್ಯ, ಮೊದ್ದು ಮದ್ವೆ ವಿಷಯ ಇದು. ಇದ್ರಾಗ 2 ಯೋಚನೆ ಮಾಡಕ್ ಆಯ್ತದ? ಅರ್ಕೆಗೆ 12 ವರ್ಷ ಅಂತೆ, ಮುಂದಿನ ವಾರ ಹೋಗೋಣ ಬಿಡು. ರೀ, ಅಂದ್ರೂ ನಾಳೆ ಹೋಗ್ಬೇಕು ಅಂತ ಅನ್ಕೊಂಬಿಟ್ಟು ಆಗೈತಲ್ವಾ? ಅದಕ್ಕೆ ಇಷ್ಟ ಚಿಕ್ಕ ಮಗುನ ಮನೆಗೆ ಬಿಟ್ಟು ಹೋಗದ? ಅಯ್ಯೋ ಪದ್ದು, ಯಾಕವ್ವ ನಿನ್ ವಿಷಯದಾಗೆ ಹಿಂಗಾಗ್ತೈತೆ? ಅರ್ಕೆ ತೀರಿಸುವಾಗ ಅಡೆತಡೆ ಬರ್ಬಾರ್ದು ಅಂತಾರೆ, ಅದೇ ನಿನ್ನ ಅರ್ಕೆಗೆ ಬಂತಲ್ಲವ್ವ. ದೇವಸ್ಥಾನಕ್ ಹೋಗ್ಬೇಕು ಅಂತ ಒಂಟ್ಮೇಕೆ ಹೋಗ್ಬಿಡ್ಬೇಕು. ಇನ್ನೊಂದಿನ ಹೋಗೋದೆಲ್ಲ ಸರಿ ಹೋಗಕ್ಕಿಲ್ಲ. ದೇವ್ರ ಕೆಲ್ಸನ ನಿಧಾನ ಮಾಡ್ಬಾರ್ದು ಅಂತ ದೊಡ್ಡವ್ರೆ ಹೇಳಿಲ್ವಾ? ನನ್ ಪದ್ದುನ ಪದೇ ಪದೇ ಯಾಕೆ ಹಿಂಗ್ ಪರೀಕ್ಷೆ ಮಾಡ್ತೀಯ ಶಿವನೇ? ಆಯ್ತು ಬಿಡು. ಈಗ ನೀನು ಪೂರ್ವಿ ಪದ್ಮಿ ನಿನ್ ಕರ್ಕೊಂಡು ಹೋಗ್ಬಿಟ್ಟು ಅರ್ಕೆ ತೀರಿಸ್ಕೊಂಡ್ ಬಂದ್ಬಿಡು. ನಾನು ಇವರಮ್ಮ ಮನೆಗೆ ಇರ್ತೀವಿ. ಎಲ್ರೂ ಹುಷಾರಾಗಿ ಹೋಗಿ ಬನ್ನಿ. ಹೋದ್ ಕೂಡ್ಲೆ ಫೋನ್ ಮಾಡು ಜಯಂತಿ. ಸರಿ ಅಕ್ಕ. ನಂದನ್,
ಪದ್ಮಿನಿನ ನಾನು ತುಂಬಾ ಕೇಳಿದೆ ಅಂತ ಹೇಳು. ಹೋಗ್ಬಾ. ಎಲ್ಲ ತಗೊಂಡಿದ್ದೀರಲ್ಲ? ಹಾ ನೋಡು, ದೇವಸ್ಥಾನ ಆಯ್ತು, ನೀವಾಯ್ತು, ಅತ್ತ ಇತ್ತ ಎಲ್ಲೂ ಈಗ ಹೋಗ್ಕೂಡ್ದು, ಗೊತ್ತಾಯ್ತಲ್ಲ? ಪೂರ್ವಿ ಬಗ್ಗೆ ಹುಷಾರು. ಇದಕ್ಕೆ ಕುತೂಹಲ ಜಾಸ್ತಿ, ಅವಸರ ಜಾಸ್ತಿ. ಸರಿಯಾ ನೋಡ್ಕೊ. ಅಣೆಯ, ನೀನ್ ಏನು ಚಿಂತೆ ಮಾಡ್ಬೇಡ. ಅಪ್ಪಯ್ಯ, ನಂಗೆ ಆಶೀರ್ವಾದ ಮಾಡಿ. ಈ ಡ್ಯಾನ್ಸ್ ಕಾಂಪಿಟೇಷನು ನನ್ನ ಬದುಕಿಗೆ ಯಾವ ತಿರುಗ್ ಕೊಡ್ತೈತೋ ಗೊತ್ತಿಲ್ಲ. ನಿಮ್ಮ ಹಾರೈಕೆ ನನ್ ಕಾಯ್ತೈತೆ ಅಪ್ಪಯ್ಯ. ಒಳ್ಳೇದಾಗ ಎದೊಳ್ಬೇಕು. ಅವ್ವ, ಸಂದವಾಗ್ಲಿ, ಹುಷಾರಾಗಿ, ಹೆದರ್ಕಬೇಡ. ಅಕ್ಕ ಟಾಟಾ. ಪೂರ್ವಿ ಅಕ್ಕ, ನಾನು ಹೇಳಿದ ಚಾಕ್ಲೇಟ್ ತಗೋಬಾ. ಸರಿ ಸರಿ, ನೀನು ರೆಸ್ಟ್ ಅಕ್ಕ. ಹೊಡಿ ಅಲ್ಲ ನೋಡ್ಯವ, ನೋಡಿ ಹುಷಾರು. ಡ್ರೈವರ್ ಅಣ್ಣ, ನಾವ್ ಹೋಗ್ತಾ ಇರೋದು ಬೆಂಗಳೂರ್ಗೆಯ. ಇದ್ ನಮ್ಮ ಮನೆ ಹಿಂಗ್ ಗೊತ್ತಿಲ್ಲ. ಗಾಡಿಯ ಬೆಂಗಳೂರ್ ಕಡೆ ತಿರ್ಗಿಸ್ಕೊಳ್ಳಿ.